ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಭ್ರಷ್ಟಾಚಾರದ ಬ್ಯಾಟಲ್ ದಿನೇ ದಿನೇ ಜೋರಾಗ್ತಾ ಇದೆ. ಒಂದ್ ಕಡೆ ದೋಸ್ತಿ ನಾಯಕರು ಮೂಡಾ ಮತ್ತು ವಾಲ್ಮೀಕಿ ವಿಚಾರವನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆ ಮಾಡಿದ್ರು. ಆ ಬಳಿಕ ಶಕ್ತಿ ಪ್ರದರ್ಶನ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳೆಲ್ಲ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಪ್ರತ್ಯಸ್ತ್ರ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ವಿರುದ್ಧ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವುದಕ್ಕೂ ಕೂಡ ಒಂದು ರಣತಂತ್ರವನ್ನ ರೂಪಿಸಿದೆ. ಅದೇನಂದ್ರೆ ಬಿಜೆಪಿ ನಾಯಕರ ಹಗರಣಗಳ ವಿರುದ್ಧ ಕಾನೂನು ಸಮರ ಮಾಡಬೇಕು ಅನ್ನುವಂತ ನಿರ್ಧಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋ ಪ್ರಯತ್ನ ಕಾಂಗ್ರೆಸ್ ಪಾಳ್ಯದಿಂದ. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳನ್ನ ಮತ್ತೆ ಮರು ತನಿಖೆ ಮಾಡುವಂತಹ ನಿರ್ಧಾರ, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆಯಂತೆ. ಯಾವೆಲ್ಲ ಬಿಜೆಪಿ ನಾಯಕರಿಗೆ ಹಾಗಾದ್ರೆ ನಡುಕ ಶುರುವಾಗಬಹುದು ಅನ್ನುವಂಥ ಪ್ರಶ್ನೆಗೆ ಡಾಕ್ಟರ್ ಕೆ ಸುಧಾಕರ್, ಆರ್ ಅಶೋಕ್, ಬಿವೈ ವಿಜೇಂದ್ರ ಸೇರಿದಂತೆ ಹಲವರ ವಿರುದ್ಧ ಭ್ರಷ್ಟಾಚಾರದ ಕೇಸ್. ಈ ಪ್ರಕರಣಗಳಿಗೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಇದನ್ನ ತೆರವು ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಮತ್ತೆ ಕಾನೂನು ಹೋರಾಟವನ್ನ ಮುಂದುವರಿಸುತ್ತಂತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗ್ತಾ ಇದೆ. ಒಂದ್ ಕಡೆ ಈ ಹಿಂದೆ BS ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸನ್ನ ಕೂಡ ರೀಓಪನ್ ಮಾಡಿಸಿ ತನಿಖೆ ಮಾಡಿ ಅವರನ್ನ ಕೂಡ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂಥ ಪ್ಲಾನ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸದ್ಯದ ರಾಜಕೀಯ ವಾತಾವರಣ ಗಮನಿಸ್ತಾ ಹೋದ್ರೆ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಓಕೆ, ಸಂಪರ್ಕ ಓಕೆ. ಬಸವರಾಜ್, ಈಗ ಓಕೆ ಕಂಟಿನ್ಯೂ ಮಾಡಿ. ಬಹಳ ಪ್ರಮುಖವಾಗಿ ಯಾವಾಗ ಸಿದ್ದರಾಮಯ್ಯ ಮೇಲೆ ಮೂಡಕ್ಕೆ ಅಂದಿನಿಂದ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಾಕಷ್ಟು ಜಿದ್ದಾಜಿದ್ದಿನ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಪಾದಯಾತ್ರೆ ಆರಂಭ ಆಗಿಲ್ಲ, ಆ ಬಳಿಕ ಹೈಕಮಾಂಡ್ ಎಂಟ್ರಿ ಆಯ್ತು. ಆ ನಂತರ ಬಿಜೆಪಿ ಕೇಸ್ಗಳನ್ನ ಓಪನ್ ಮಾಡಿಸಿ ಅನ್ನುವಂತ ಒಂದು ತಾಕೀತು ಮಾಡ್ತು. ಅದರ ನಿಟ್ಟಿನಲ್ಲಿ ಬಹುತೇಕ ನಾಯಕರು, ಬಿಜೆಪಿಯ ಬಹುತೇಕ ನಾಯಕರ ಕೇಸ್ಗಳು ಸುಪ್ರೀಂ ಕೋರ್ಟ್ಗಳಲ್ಲಿ ತಡೆಯಾಜ್ಞೆಗಳಾಗಿದ್ದಾವೆ. ಅವುಗಳನ್ನ ಓಪನ್ ಮಾಡಿಸಬೇಕಾದಂತ ಚಾಲೆಂಜ್ ರಾಜ್ಯ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾದಂತ ಕಪಿಲ್ ಸಿಬಲ್ ಇರ್ಬೋದು, ಅಭಿಷೇಕ್ ಮನು ಸಿಂಗ್ ಇರ್ಬೋದು, ಅವ್ರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸುದೀರ್ಘವಾಗಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಬೇಕಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಕಾನೂನು ತಜ್ಞರನ್ನೇ ಕರೆಸಿಕೊಂಡು ಈ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದಷ್ಟು ಬಿಜೆಪಿ ನಾಯಕರ ವಿರುದ್ಧ ಇರತಕ್ಕಂತ ತಡೆಯಾಜ್ಞೆಗಳನ್ನ ತೆರವುಗೊಳಿಸಿ ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದಷ್ಟು ಡಿಮಾಂಡ್ ಅನ್ನ ಬಿಜೆಪಿ ಏನ್ ಮಾಡ್ತಾ ಇದೆ, ಅದಕ್ಕೆ ತಿರುಗೇಟನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ರಣತಂತ್ರ ಕಾಂಗ್ರೆಸ್ ಪಕ್ಷದಿಂದ ನಡೀತಾ ಇರ್ತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಗಂಭೀರವಾಗಿ ನಡೀತಾ ಇದೆ. ಈ ಒಂದು ಚರ್ಚೆ ಈಗಾಗಲೇ ಆರಂಭವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು 6 ತಿಂಗಳಷ್ಟು ಸಮಯ ತೆಗೆದುಕೊಳ್ಳಬಹುದು. ತಡೆಯಾಜ್ಞೆಗಳನ್ನ ಎಲ್ಲವನ್ನೂ ತಗ್ಗಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಯಥಾವತ್ತಾಗಿ ಜಾರಿಯಾಗಿಲ್ಲ, ಬೇರೆ ಬೇರೆ ರೀತಿಯ ನಿಯಮಗಳನ್ನ ತಂದು ಹೇರಿಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಒಂದು ನಿರ್ಧಾರಕ್ಕೆ ಬಂದಿತ್ತು. ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಬದಲಾಗಿ ನಾವು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಶಿಕ್ಷಣ ಸಚಿವರು, ಅದರಲ್ಲೂ ಮಧು ಬಂಗಾರಪ್ಪ ಅವರು ಈಗ ಅಲರ್ಟ್ ಆಗಿದ್ದು ಸಭೆ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯ ಬಳಿಕ ಈ ಖಾಸಗಿ ಶಾಲೆಗಳ ಒಕ್ಕೂಟದ ನಿರ್ಧಾರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ರೂಪ್ಸಾ, ಕ್ಯಾಂಪ್ಸ್ ಸಂಘಟನೆ ಒಕ್ಕೂಟಗಳ ಜೊತೆ ಸಭೆ ಮಾಡುವಂತ ನಿರ್ಧಾರ ಆಗಿದೆ. ಬಟ್ ಯಾವಾಗ ಸಭೆ ಆಲ್ರೆಡಿ ಆರಂಭ ಆಗಿದೆ. ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅನ್ನುವಂಥ ಆರೋಪ ಇತ್ತು. ಈಗಲಾದ್ರೂ ಸ್ಪಂದಿಸ್ತಾರ, ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಸಭೆ ಆರಂಭಗೊಂಡಿದೆ ಅಂತ ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಖಾಸಗಿ ಶಾಲೆಗಳ ಮುಖಂಡರು ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಒಂದ್ ಕಡೆ ಆಕ್ರೋಶ ಮನವಿ ಮಾಡಿದ್ರು, ಸ್ಪಂದನೆ ಇರಲಿಲ್ಲ. ಹೀಗಾಗಿ ಕೆಲ ದಿನಗಳ ಹಿಂದೆ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ನೀಡಿದ್ರು. ಒಂದ್ ಕಡೆ ರೂಪ್ಸಾ ಸಂಘಟನೆ ಆಗಸ್ಟ್ 21 ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಖಾಸಗಿ ಶಾಲೆಗಳು ಬಂದ್ ಮಾಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಕ್ಯಾಂಪ್ ಸಂಘಟನೆ ಆಗಸ್ಟ್ 15 ನಾವು ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ,
ಯಾಕಂದ್ರೆ ಅಷ್ಟು ನಿಯಮವನ್ನ ಸರ್ಕಾರ ತರ್ತಿದೆ. ಅದು ಖಾಸಗಿ ಶಾಲೆ ಮೇಲೆ ಒಂದ್ ಕಡೆ ರಿನ್ಯೂವಲ್ ವಿಚಾರವಾಯಿತು, ಒಂದ್ ಕಡೆ ಫೈರ್ ಸೇಫ್ಟಿ ವಿಚಾರವಾಯಿತು, ಮತ್ತೊಂದ್ ಕಡೆ ಈ ಹಿಂದೆ ಹಳೆ ಶಾಲೆಗೆ ಹೊಸ ಕಾನೂನು ತಂದು ನಮ್ಮನೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಹಣ ಪೀಕುವ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ GDPIBUಗಳು ಸಹ ಏನೋ ಒಂದ್ ಕಡೆ ಭ್ರಷ್ಟಾಚಾರ ಜೋರಾಗಿದೆ. ಯಾವುದೇ ಪರ್ಮಿಷನ್ ನಾವು ತೆಗೆದುಕೊಳ್ಬೇಕಂದ್ರೆ ದುಡ್ಡು ಇರಲಾರ್ದೆ ಮಾತಾಗೋದಿಲ್ಲ. ಹೀಗಾಗಿ ಇಲ್ಲಿ ಒಂದ್ ಕಡೆ ತುಂಬಾ ಮನವಿ ಸಿದ್ದರಾಮಯ್ಯ ಅವರು ಸಹ ಮಾಡಿಕೊಂಡ್ರು ಮತ್ತು ಶಿಕ್ಷಣ ಅಧಿಕಾರಿಗಳು ಸಹ ಮಾಡಿಕೊಂಡ್ರು. ಹೀಗಾಗಿ ಎಲ್ಲೇ ಒಂದ್ ಕಡೆ ಶಿಕ್ಷಣ ಸಚಿವರು ಈಗ ಎಚ್ಚೆತ್ತುಕೊಂಡು ಕ್ಯಾಂಪ್ ಸಂಘಟನೆ ಮತ್ತು ರುಪ್ಸಾ ಸಂಘಟನೆ ಜೊತೆ ಸಭೆ ಮಾಡ್ತಿದ್ರೆ. ಈ ಸಭೆ ನಂತರ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡ್ತಾರೆ. ಯಾಕಂದ್ರೆ ಒಂದ್ ಕಡೆ ಕರಾಳ ದಿನಾಚರಣೆ, ಮತ್ತೊಂದ್ ಕಡೆ ಖಾಸಗಿ ಶಾಲೆಗಳ ಬಂದ್ ವಿಚಾರವಾಗಿ ಸ್ಪಷ್ಟೀಕರಣ ಕೊಡ್ತಾರೆ. ಏನಾದ್ರೂ ಸಂಧಾನ ಯಶಸ್ಸು ಆಗತ್ತಾ ಶಿಕ್ಷಣ ಸಚಿವರ ಸಭೆಯಲ್ಲಿ ಎಂಬುದು ಒಂದ್ ಕಡೆ ಇನ್ನೂ ಗೊಂದಲ ಮೂಡಿದೆ. ಯಾಕಂದ್ರೆ ಅವ್ರ ಬೇಡಿಕೆಗಳು ಸುಮಾರುಗಳಿದ್ದಾವೆ. ಯಾಕಂದ್ರೆ ಹೊಸ ಕಾನೂನು ನಮಗೆ ಬೇಕಾಗಿಲ್ಲ, ಹಳೆ ಕಾನೂನು ಜಾರಿ ಮಾಡಬೇಕು. ಮತ್ತೊಂದ್ ಕಡೆ ನಮ್ಮ ಬೇಡಿಕೆ ಕೆಲವೊಂದು ಫೈರ್ ಸೇಫ್ಟಿ ವಿಚಾರವಾಯಿತು, ಮತ್ತೆ ರಿನ್ಯೂವಲ್ ವಿಚಾರವಾಯಿತು, ಇವೆಲ್ಲವನ್ನು ನಮಗೆ ಸುಗಮವಾಗಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಈ ಸಭೆ ಆಗುತ್ತೆ, ಸಭೆ ನಂತರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸಭೆ ಆಲ್ರೆಡಿ ಆರಂಭ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಮೋಸ್ಟ್ಲಿ ಸಭೆ ಮುಕ್ತಾಯದ ಬಳಿಕ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡುವ ಸಾಧ್ಯತೆ ಇದೆ ಅಂತ ನಮ್ಮ ಪ್ರತಿನಿಧಿ ವೀರೇಶ್ ಅವರು ಮಾಹಿತಿ ಕೊಡ್ತಾ ಇದ್ರು. ಸೊ ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಆಗಸ್ಟ್ 15 ಕರಾಳ ದಿನವನ್ನಾಗಿ ಆಚರಣೆ ಮಾಡುವಂಥ ನಿರ್ಧಾರವನ್ನ ಖಾಸಗಿ ಶಾಲೆಗಳ ಒಕ್ಕೂಟ ಕೈ ಬಿಡುತ್ತಾ? ಈ ಸಭೆಯಲ್ಲಿ ಅಂಥದ್ದೊಂದು ಸಂಧಾನ ಆಗುತ್ತಾ? ಅವರ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಹೋಟೆಲ್ ಮಾಲೀಕನಿಗೆ ವಂಚಿಸೋದಕ್ಕೆ ಯುವಕರು ಪ್ರಯತ್ನ ಪಟ್ಟಿರುವಂತಹ ಘಟನೆ ಜರುಗಿದೆ. ಖತರ್ನಾಕ್ಗಳಿಗೆ ಸಾರ್ವಜನಿಕರಿಂದಲೇ ಗೂಸಾ ಬಿದ್ದಿದೆ. ಆನ್ಲೈನ್ ನಲ್ಲಿ ಮೋಸ ಮಾಡೋದಕ್ಕೆ ಹೋದವರಿಗೆ ಸರಿಯಾಗಿ ಥಳಿಸಿದ್ದಾರೆ ಸಾರ್ವಜನಿಕರು. ನಕಲಿ ಫೋನ್ ಪೇ ಮೂಲಕ ವಂಚನೆಗೆ ಪ್ರಯತ್ನ ಪಟ್ಟಿದ್ದಾರೆ ಯುವಕರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಪೊಲೀಸರ ಕೈಗೆ ಕೂಡ ತಗಲಾಕೊಂಡಿದ್ದಾರೆ ಯುವಕರು. ತುಮಕೂರು ಜಿಲ್ಲೆ ಯಡಿಯೂರು ಬಳಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದೀಗ ಖತರ್ನಾಕ್ ಯುವಕರು ಸಿಕ್ಕಿ ಬಿದ್ದಿದ್ದಾರೆ ಪೊಲೀಸರ ಕೈಗೆ. ನಕಲಿ ಫೋನ್ ಪೇ ಮೂಲಕ ವಂಚನೆಗೆ ಯತ್ನಿಸಿದಂತಹ ಯುವಕರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ತುರುವೇಕೆರೆ ಮೂಲದ 3 ಯುವಕರು, ಓರ್ವ ಯುವತಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೋಟೆಲ್ ಮಾಲೀಕರು. ವಾಸು ನಮ್ಮ ಮನೆ ಬಾಡೂಟದ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ರಾತ್ರಿ 9 ಗಂಟೆ ಸುಮಾರಿಗೆ ಹೋಟೆಲ್ಗೆ ಊಟಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಈ 3 ಯುವಕರು ಹಾಗೂ ಓರ್ವ ಯುವತಿ. 700 ರೂಪಾಯಿ ಬಿಲ್ ಮಾಡಿ ಮೋಸ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನಕಲಿ ಫೋನ್ ಪೇ ಆಪ್ ಮೂಲಕ ಹಣ ಪಾವತಿ ಮಾಡಿದ್ದೇವೆ ಅಂತ ಹೇಳಿ ಹೋಟೆಲ್ನವರಿಗೆ ಮೋಸ ಮಾಡುವಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಹೋಟೆಲ್ ಮಾಲೀಕ ಸಂದೀಪ್ಗೆ ಅನುಮಾನ ಬಂದು 3 ಯುವಕರು ಯುವತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಮೃತೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೋಟೆಲ್ ಮಾಲೀಕ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಯುವಕರು ನಕಲಿ ಫೋನ್ ಪೇ ಮೂಲಕ ಹಲವರಿಗೆ ವಂಚಿಸಿರುವ